ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ ಸ್ಟಡಿ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಮೇಲಿನ ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನ ನೋಡ್ತಾ ಇದ್ವಿ. ಅದರಲ್ಲಿ 2 ಟೈಪ್ ಕ್ವಶನ್ಸ್ಗಳನ್ನ ಮುಗಿಸಿದ್ವಿ ಕೂಡ. ಇವತ್ತು ಉಳಿದ 7 ಟೈಪ್ ಕ್ವಶನ್ಸ್ಗಳಲ್ಲಿ 2 ಟೈಪ್ ಕ್ವಶನ್ಸ್ಗಳನ್ನ ನೋಡೋಣ. ಯಾರು ಲಾಸ್ಟ್ ಕ್ಲಾಸ್ ನೋಡಿಲ್ವೋ ಆ ಕ್ಲಾಸ್ನ ನೋಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಈ ಕ್ಲಾಸ್ ನೋಡಿ, ಅದರ್ವೈಸ್ ಅರ್ಥ ಆಗೋದು ಸ್ವಲ್ಪ ಕಷ್ಟ. ತುಂಬ ಜನ ತುಂಬ ಸಲಹೆಗಳನ್ನು ಕೂಡ ಕೊಟ್ಟಿದ್ದೀರಿ. ಅವುಗಳನ್ನೆಲ್ಲ ಮುಕ್ತ ಮನಸ್ಸಿನಿಂದ ನಾನು ಸ್ವೀಕರಿಸ್ತಾ ಹಂತ ಹಂತವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಇದು 2ನೇ ಭಾಗ. ಇನ್ನುಳಿದ ಟೈಪ್ಸ್ಗಳಲ್ಲಿ 3ನೇ ಟೈಪ್ ಆದಂಥ ವೆನ್ ಸಮನ್ ಲೀವ್ಸ್ ದಿ ವರ್ಕ್ ಆಫ್ಟರ್ ಸಮ್ ಡೇಸ್ ಮತ್ತು ವೆನ್ ಸಮನ್ ಲೀವ್ಸ್ ದಿ ವರ್ಕ್ ಬಿಫೋರ್ ಫಿನಿಶ್ ಇಟ್, ಇವೆರಡು ಟೈಪ್ ಕ್ವಶನ್ಸ್ಗಳನ್ನ ನೋಡೋಣ. ಈ ಎರಡರಲ್ಲಿ ಮೊದಲನೇದು ವೆನ್ ಸಮನ್ ಲೀವ್ಸ್ ದಿ ವರ್ಕ್ ಆಫ್ಟರ್ ಸಮ್ ಡೇಸ್. ಏನಪ್ಪಾ ಈ ಟೈಪ್ಸ್ ಆಫ್ ಕ್ವಶನ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ರಮೇಶ ಮತ್ತು ಸುರೇಶ, ರಮೇಶ ಒಂದು ಕೆಲಸನ ಒಂದಿಷ್ಟು ದಿನದಲ್ಲಿ ಮಾಡ್ತಿರ್ತಾನ, ಸುರೇಶ ಅದೇ ಕೆಲಸನ ಇನ್ನೊಂದಿಷ್ಟು ದಿನದಲ್ಲಿ ಮಾಡ್ತಿರ್ತಾನ. ಹಿಂಗೆ ಬೇರೆ ಬೇರೆ ಕೆಲಸ ಮಾಡೋದು ಬೇಡ, ಇಬ್ರು ಸೇರಿ ಕೆಲಸ ಮಾಡೋಣ, ಕೆಲಸ ಬೇಗ ಆಗುತ್ತ ಅಂತಂದು ಇಬ್ರು ಸೇರಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸ್ವಲ್ಪ ದಿನದ ನಂತರ ರಮೇಶ್ಗೆ ಈ ಕೆಲಸ ಬೇಡ ಅನ್ಸುತ್ತ, ಸಾಕಾಗುತ್ತ, ಹಿಂಗಾಗಿ ನಾವಲ್ಲಿಪ್ಪ ನೀನ ಮುಂದುವರ್ಸು ಅಂತಂದು ಕೈ ಬಿಟ್ಬಿಡ್ತಾನ. ಅನಿವಾರ್ಯವಾಗಿ ಈಗ ಸುರೇಶ ಪೂರ್ತಿ ಕೆಲಸನ ಅವನೊಬ್ಬನೇ ಮಾಡ್ಬೇಕಾಯ್ತು. ಆ ಪೂರ್ತಿ ಕೆಲಸ ಮಾಡೋದಕ್ಕೆ ಸುರೇಶ ಎಷ್ಟು ದಿನದ ಮುಗಿಸ್ತಾನ ಈ ತರನಾದ್ರೂ ಕೇಳ್ತಾರ, ಅಥವಾ ಟೋಟಲ್ ವರ್ಕ್ ಎಷ್ಟು ದಿನದ ಮುಗೀತು ಅಂತನಾದ್ರೂ ಕೇಳ್ತಾರ, ಅಥವಾ ರಮೇಶ ಎಷ್ಟು ದಿನದಾಗ ಕೆಲಸ ಬಿಟ್ಟನ ಅಂತನಾದ್ರೂ ಕೇಳ್ತಾರ. ಸೊ ಕ್ವಶನ್ಸ್ಗಳನ್ನೇ ನೋಡೋಣ ಡೈರೆಕ್ಟ್ ಆಗಿ. ಮೊದಲನೇ ಕ್ವಶನ್, ಎ ಮತ್ತು ಬಿ ಕ್ರಮವಾಗಿ 10 ದಿನಗಳು ಮತ್ತು 15 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಅವರು ಒಟ್ಟಾಗಿ ಕೆಲಸವನ್ನು ಪ್ರಾರಂಭಿಸಿದರು, ಆದರೆ ಎ 2 ದಿನಗಳ ನಂತರ ಕೆಲಸವನ್ನು ತೊರೆದರು ಮತ್ತು ಬಿ ಮಾತ್ರ ಕೆಲಸವನ್ನು ಮುಂದುವರಿಸುತ್ತಾನೆ. ಬಿ ಎಷ್ಟು ದಿನಗಳಲ್ಲಿ ಉಳಿದ ಕೆಲಸವನ್ನು ಪೂರ್ಣಗೊಳಿಸಿದನು? ಓಕೆ, ಎ 10 ದಿನದಲ್ಲಿ ಮತ್ತು ಬಿ 15 ದಿನದಲ್ಲಿ ಕೆಲಸವನ್ನು ಪೂರ್ಣಗೊಳಿಸ್ತಾರೆ. ಇವರ ಕೆಲಸ ಎಷ್ಟು? LCM ಎಷ್ಟು? 30. ಎ 30 ಮನೆನ 10 ದಿನದ ಕಟ್ತಾನಂದ್ರ ಪ್ರತಿದಿನಕ್ಕೆ 3 ಮನೆ ಕಟ್ತಾನೆ ಅಂತ ಅರ್ಥ. ಬಿ 30 ಮನೆನ 15 ದಿನದ ಕಟ್ತಾನಂದ್ರ ಪ್ರತಿದಿನಕ್ಕೆ 2 ಮನೆ ಕಟ್ತಾನೆ ಅಂತ ಅರ್ಥ. ಇವಾಗ ಅವ್ರೇನ್ ಮಾಡ್ತಾರ, ಇಬ್ರು ಸ್ಟಾರ್ಟ್ ಮಾಡ್ತಾರ, ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಒಟ್ಟಿಗೆ ಕೆಲಸ ಮಾಡಿದ್ರ 1 ದಿನಕ್ಕೆ 3+2 5 ಮನೆ ಕಟ್ತಾರ. ಆದ್ರೆ ಏನಾಗುತ್ತೋ, ಎ 2 ದಿನಗಳ ನಂತರ ಕೆಲಸವನ್ನ ತೊರಿತಾನ. ಆ 2 ದಿನ ಇಬ್ರು ಒಟ್ಟಿಗೆ ಕೆಲಸ ಮಾಡಿರ್ತಾರ. 1 ದಿನಕ್ಕೆ ಇವ್ರಿಬ್ರು ಸೇರಿ 5 ಮನೆ ಕಟ್ತಾರಂದ್ರ 2 ದಿನಕ್ಕೆ 10 ಮನೆ ಕಟ್ಟಿರ್ತಾರ. ಈ 2 ದಿನಕ್ಕೆ 10 ಮನೆ ಕಟ್ಟಿರ್ತಾರ. 10 ಮನೆ ಕಟ್ಟಿದ ಮೇಲೆ ಎ ಕೆಲಸ ನಾವಲ್ಲಿ ಅಂತ ಹೋಗ್ಬಿಡ್ತಾನ. ಬಿ ಕೆಲಸನ ಮುಂದುವರ್ಸ್ತಾನ ಮತ್ತು ಕೆಲಸವನ್ನ ಸಂಪೂರ್ಣಗೊಳಿಸಿದನು. ಎಷ್ಟು ದಿನ ತಗೊಂಡ ಅಂತ ಕೇಳ್ತಾರ. 30 ಮನೆ ಒಳಗ 10 ಮನೆ ಇಬ್ರು ಸೇರಿ ಕಟ್ಟಿದಾರ, ಇನ್ನು ಉಳಿದಿದ್ದು 20 ಮನಿ. ಈ 20 ಮನಿನ ಬಿ ಒಬ್ಬನ ಕಟ್ತಾನ. ಬಿ 1 ದಿನಕ್ಕೆ 2 ಮನೆ ಕಟ್ತಾನಂದ್ರ 20 ಮನಿನ 2 1 2 10 10 ದಿನದಲ್ಲಿ ಕಟ್ತಾನ. ಮುಂದಿನ ಪ್ರಶ್ನೆ, ರಾಮ್, ಶ್ಯಾಮ್ ಅಂಡ್ ಮೋಹನ್ ವರ್ಕಿಂಗ್ separately can dig a canal in 10 days, 12 days and 15 days. They began digging together, but Shyam left the work after 2 days. How many days will Ram and Mohan take to finish the rest work? Okay, ಪ್ರತ್ಯೇಕವಾಗಿ ಕೆಲಸ ಮಾಡಿದ್ರ ರಾಮ 10 ದಿನದಾಗ, ಶ್ಯಾಮ 12 ದಿನದಾಗ ಮತ್ತು ಮೋಹನ್ 15 ದಿನದಾಗ ಕೆಲಸ ಮುಗಿಸ್ತಾರ. 10 ದಿನ, 12 ದಿನ, 15 ದಿನದಲ್ಲಿ ಯಾರ್ಯಾರು? ರಾಮ, ಶ್ಯಾಮ ಮತ್ತು ಮೋಹನ್. 10, 12, 15 LCM 60. ರಾಮ 10 ದಿನದಾಗ 60 ಮನೆ ಕಟ್ತಾನಂದ್ರ ದಿನಕ್ಕೆ 6 ಮನೆ ಕಟ್ತಾನೆ ಅಂತ ಅರ್ಥ. ಶ್ಯಾಮ 60 ಮನೆನ 12 ದಿನದ ಕಟ್ತಾನಂದ್ರ ದಿನಕ್ಕೆ 5 ಮನೆ ಕಟ್ತಾನೆ ಅಂತ ಅರ್ಥ. ಮೋಹನ್ನ 60 ಮನೆನ 15 ದಿನದ ಕಟ್ತಾನಂದ್ರ ದಿನಕ್ಕೆ 4 ಮನೆ ಕಟ್ತಾನೆ ಅಂತ ಅರ್ಥ. ಇವಾಗ ಏನಾಗೈತಿ, ಒಟ್ಟಿಗೆ ಕೆಲಸನ ಸ್ಟಾರ್ಟ್ ಮಾಡ್ತಾರ. 2 ದಿನಗಳ ನಂತರ ಶ್ಯಾಮ ಕೆಲಸನ ಬಿಡ್ತಾನ. ಅದರರ್ಥ 2 ದಿನ 3 ಜನ ಸೇರಿ ಎಷ್ಟು ಮನೆ ಕಟ್ಟಿರ್ತಾರ ಅಂದ್ರ 1 ದಿನಕ್ಕೆ 6 4 10 10 + 5 15. 2 ದಿನಕ್ಕೆ 1 ದಿನಕ್ಕೆ 15 ಅಂದ್ರೆ 2 ದಿನಕ್ಕೆ 30 ಮನೆ ಕಟ್ಟಿರ್ತಾರ ಅಂತ ಅರ್ಥ. ಈ 30 ಮನೆ ಕಟ್ಟಿದ ಮೇಲೆ ಶ್ಯಾಮ್ ಕೆಲಸನ ಬಿಡ್ತಾನ. ಶ್ಯಾಮ್ ಕೆಲಸ ಬಿಟ್ಟ ಮೇಲೆ ರಾಮ್ ಮತ್ತು ಮೋಹನ್ ಕೆಲಸನ ಮುಂದುವರಿಸ್ತಾರ. ಈಗ 30 ಮನೆ ಕಟ್ಟಿದಾರ, ಇನ್ನು ಉಳಿದಿದ್ 30 ಮನಿ ರಾಮ್ ಮತ್ತು ಮೋಹನ್ ಕೆಲಸ ಮುಂದುವರಿಸಿದ್ರ 1 ದಿನಕ್ಕೆ ಇವರು 6 + 4 10 ಮನೆ ಕಟ್ತಾರ.
ಒಂದ್ ದಿನಕ್ಕೆ 10 ಮನೆ ಕಟ್ಟಿದ್ರ 30 ಮನೆ ಕಟ್ಟೋದಕ್ಕ 10 13 3 ದಿನ ಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಎ ಬಿ ಸಿ ಕ್ರಮವಾಗಿ 10 ದಿನಗಳು, 15 ದಿನಗಳು ಮತ್ತು 20 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರು, ಆದರೆ ಎ 2 ದಿನಗಳ ನಂತರ ಮತ್ತು ಬಿ 3 ದಿನಗಳ ನಂತರ ಕೆಲಸವನ್ನು ತೊರೆದರು. ಸಿ ಮಾತ್ರ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ? ಓಕೆ, ಎ 10 ದಿನದಾಗ, ಬಿ 15 ದಿನದಾಗ ಮತ್ತು ಸಿ 20 ದಿನದಲ್ಲಿ ಒಂದು ಕೆಲಸನ ಮುಗಿಸ್ತಾರ. LCM ಎಷ್ಟು? 60. ಎ 60 ಮನೆನ 10 ದಿನದಾಗ ಕಟ್ತಾನಂದ್ರ ದಿನಕ್ಕೆ 6 ಮನೆ ಕಟ್ತಾನೆ ಅಂತ ಅರ್ಥ. ಬಿ 60 ಮನೆನ 15 ದಿನದಾಗ ಕಟ್ತಾನಂದ್ರ ದಿನಕ್ಕೆ 4 ಮನೆ ಕಟ್ತಾನೆ ಅಂತ ಅರ್ಥ. ಸಿ 60 ಮನೆಗಳನ್ನ 20 ದಿನದಾಗ ಕಟ್ತಾನಂದ್ರ ದಿನಕ್ಕೆ 3 ಮನೆ ಕಟ್ತಾನೆ ಅಂತ ಅರ್ಥ. ಇವಾಗ ಅವ್ರು 3 ಜನ ಸೇರಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರ ಎ 2 ದಿನಗಳ ನಂತರ ಕೆಲಸನ ತೋರಿತಾನ. ಅಂದ್ರೆ 2 ದಿನ 3 ಜನ ಸೇರಿ ಕೆಲಸ ಮಾಡಿದಾರ. 6 + 4 10, 10 + 3 13. ಒಂದು ದಿನಕ್ಕೆ ಇವ್ರು 3 ಜನ ಸೇರಿ 13 ಮನೆ ಕಟ್ತಾರಂದ್ರ 2 ದಿನಕ್ಕ 26 ಮನೆ ಕಟ್ಟಿರ್ತಾರ. ಮತ್ತ ಎ ತೋರದ ಮೇಲೆ ಬಿ ಮತ್ತು ಸಿ ಮುಂದುವರಿಸ್ತಾರ. ಆದ್ರ 3ನೇ ದಿನಕ್ಕ ಬಿನು ನಾವಲ್ಲಿ ಅಂತ ಸರಿತಾನ, ಕೆಲಸ ನಾವಲ್ಲಿ ಅಂತ ಸರಿತಾನ. ಅಂದ್ರೆ 3ನೇ ದಿನ ಬಿ ಮತ್ತು ಸಿ ಇಬ್ರು ಸೇರಿ ಕೆಲಸ ಮಾಡಿದಾರ. ಒಂದು ದಿನಕ್ಕೆ ಇವ್ರು ಇಬ್ರು ಸೇರಿ 4 + 3 7 7 ಮನೆ ಕಟ್ಟಿದ್ರ. 7 ಮನೆ ಕಟ್ತಾರ ಒಂದ್ ದಿನಕ್ಕ. 2 ದಿನಕ್ಕ 3 ಜನ ಸೇರಿ ಕೆಲಸ ಮಾಡಿದಾಗ 26 ಮನೆ ಕಟ್ಟಿದ್ರು. 3ನೇ ದಿನ ಬಿ ಮತ್ತು ಸಿ ಇವ್ರಿಬ್ರೇ ಸೇರಿ ಕೆಲಸ ಮಾಡಿದ್ರು. 3ನೇ ದಿನಕ್ಕೆ 7 ಮನೆ ಕಟ್ಟಿದ್ರು. 3ನೇ ದಿನ ಆದ್ಮೇಲೆ ಬಿನು ನಾವಲ್ಲಿ ಅಂತಂದ್ ಹೋದ. ಸಿ ಮಾತ್ರ ಉಳಿದ ಕೆಲಸನ ಎಷ್ಟು ದಿನ ಮುಗಿಸ್ತಾನ ಅಂತ ನಮ್ಮ ಕ್ವಶನ್. ಈಗ ಆಗಿರೋ ಕೆಲಸಗಳ ಸಂಖ್ಯೆ ಎಷ್ಟು? 26 + 7 33. 60ರಲ್ಲಿ 33 ಮನಿ ಆಲ್ರೆಡಿ ಕಟ್ಟಿದಾರ. ಇನ್ನು ಉಳಿದಿದ್ದೆಷ್ಟು? 27. ಈ 27 ಮನಿನ ಸಿ ಒಬ್ನ ಕಟ್ಬೇಕು. ಇವಾಗ ಸಿ ಒಂದು ದಿನಕ್ಕ 3 ಮನಿ ಕಟ್ತಾನಂದ್ರ 27 ಮನಿನ 3 × 9 ದಿನದ ಕಟ್ತಾನ. ಮುಂದಿನ ಪ್ರಶ್ನೆ, ಎ ಮತ್ತು ಬಿ 12 ದಿನಗಳು ಮತ್ತು 15 ದಿನಗಳ ಕೆಲಸವನ್ನು ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಮಾಡಲು ಪ್ರಾರಂಭಿಸಿದರು, ಆದರೆ ಎ 4 ದಿನಗಳ ನಂತರ ಕೆಲಸವನ್ನು ತೊರೆದರು. ಬಿ ಎಷ್ಟು ದಿನಗಳಲ್ಲಿ ಉಳಿದ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ? ಓಕೆ, ತುಂಬಾ ಸಿಂಪಲ್ ಇದೆ. ವಿಡಿಯೋನ ಪಾಸ್ ಮಾಡಿಕೊಂಡು ಇದರ ಆನ್ಸರ್ ಮಾಡಿ, ಆನ್ಸರ್ನ ನೀವು ಕಂಡುಹಿಡ್ಕೊಂಡು ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಹಾಕಿ. ಎ ಮತ್ತು ಬಿ ಒಟ್ಟಿಗೆ 30 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. ಅವರು 20 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದರು ಮತ್ತು ನಂತರ ಬಿ ತೊರೆದರು. 20 ದಿನಗಳ ನಂತರ ಎ ಉಳಿದ ಕೆಲಸವನ್ನು ಪೂರ್ಣಗೊಳಿಸಿದನು. ಎ ಮಾತ್ರ ಸಂಪೂರ್ಣ ಕೆಲಸವನ್ನು ಮುಗಿಸಲು ಬೇಕಾದ ದಿನಗಳ ಸಂಖ್ಯೆ ಎಷ್ಟು? ಓಕೆ, ಇಲ್ಲಿ ಏನಾಗಿದೆ ಅಂದ್ರ ಎ ಮತ್ತು ಬಿ ಇಬ್ರು ಸೇರಿ ಕೆಲಸ ಮಾಡಿದ್ರ 30 ದಿನ ಮುಗಿಸ್ತಾರ. 20 ದಿನ ಕೆಲಸನೂ ಮಾಡಿರ್ತಾರ ಅವ್ರಿಬ್ರು ಸೇರಿ. ಇನ್ 10 ದಿನ ಕೆಲಸ ಮಾಡಿಬಿಟ್ಟಿದ್ರೆ ಕೆಲಸ ಪೂರ್ತಿಯಾಗಿ ಮುಗಿದು ಹೋಗ್ತಿತ್ತು. ಆದ್ರೆ ಇನ್ 10 ದಿನ ಮಾಡ್ಲಿಲ್ಲ ಅವ್ರು. 20 ದಿನ ಆದ್ಮೇಲೆ ಏನಾಯ್ತು? ಬಿ ನಾಯಿ ಕೆಲಸ ಒಲ್ಲೆ ಅಂತಂದ್ ಹೋಗ್ಬಿಡ್ತಾನ. ಬಿ ನಾಯಿ ಕೆಲಸ ಒಲ್ಲೆ ಅಂತ ಹೋಗ್ಬಿಡ್ತಾನ. ಅನಿವಾರ್ಯವಾಗಿ ಎ ಒಬ್ನ ಕೆಲಸನ ಮುಂದುವರಿಸ್ಬೇಕಾಯ್ತು. ಆ ಎ ಇವ್ರಿಬ್ಬರು ಸೇರಿ ಇನ್ 10 ದಿನ ಮಾಡ್ಬೋದಾದ ಕೆಲ್ಸಕ್ಕ 20 ದಿನ ತಗೊಂಡ. ಉಳಿದ ಕೆಲಸ ಮಾಡೋದಕ್ಕೆ 20 ದಿನ ತಗೊಂಡ. ಆ ಒಬ್ನ ಇಡೀ ಕೆಲಸ ಮಾಡಿದ್ರ ಎಷ್ಟು ದಿನದ ಮುಗಿಸ್ತಾ ಇದ್ದ ಅಂತ ಕ್ವಶನ್ ಇದೆ. ಅವರಿಬ್ಬರು ಸೇರಿ 10 ದಿನ ಮಾಡಬಹುದಾದ ಕೆಲಸಕ್ಕ ಅವ ತಗೊಂಡ ಸಮಯ 20 ದಿನ. ಅವರಿಬ್ಬರು ಸೇರಿ ಪೂರ್ತಿ ಕೆಲಸನ 30 ದಿನದಾಗ ಮಾಡ್ತಿದ್ರಲ್ಲ, ಹಂಗಾರ 30 ದಿನದ ಕೆಲಸಕ್ಕ ಇವ ಎಷ್ಟು ದಿನ ತಗೊಂತಿದ್ನಂತಂದ್ರ 11 12 32 60 ದಿನ ತಗೊಂತಾ ಇದ್ದ. ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆರಾಮಾಗಿ ಕೇಳಿಸ್ಕೊಳ್ಳಿ. ಎ ಮತ್ತು ಬಿ ಒಟ್ಟಿಗೆ ಸೇರಿ ಆ ಕೆಲಸ ಮಾಡಿದ್ರ 30 ದಿನ ಮುಗಿಸ್ತಾರ. ಕೆಲಸ ಒಟ್ಟಿಗೆ ಸ್ಟಾರ್ಟ್ ಕೂಡ ಮಾಡಿದ್ರು ಅವರು. 20 ದಿನ ಕೆಲಸ ಮುಗಿಸಿದ್ರು. ಇನ್ನೇನ್ 10 ದಿನ ಕೆಲಸ ಮುಗಿದ್ ಬಿಡ್ತಿತ್ತು, ಅವಾಗ ಬಿ ನಾಯಿ ಕೆಲಸ ಒಲ್ಲೆ ಅಂತ ಸರದ್ ಬಿಡ್ತಾನ. ಅನಿವಾರ್ಯವಾಗಿ ಒಬ್ಬನ ಅದನ್ನ ಕೆಲಸ ಮುಂದುವರ್ಸ್ಬೇಕಾಗಿತ್ತು. ರಿಮೈನಿಂಗ್ ಕೆಲಸ ಮುಗಿಸೋದಕ್ಕ ಎ 20 ದಿನ ತಗೊಂತಾನ. ಇಬ್ರು ಸೇರಿ ಮಾಡಿದ್ರೆ 10 ದಿನ ಮುಗಿದ್ ಬಿಡ್ತಿತ್ತು. ಬಟ್ ಬಿ ಒಲ್ಲೆ ಅಂದಿದ್ದಕ್ಕ ಎ ಆ ಕೆಲಸ ಮುಗಿಸೋದಕ್ಕೆ 20 ದಿನ ತಗೊಂತಾನ. ಅವ್ರಿಬ್ರು ಸೇರಿ 10 ದಿನ ಮುಗಿಸ್ಬಹುದಾದ ಕೆಲಸನ
ಎ ಒಬ್ಬನ ಮಾಡಿದ್ದಕ್ಕೆ 20 ದಿನ ತಗೊಂಡ್ರ ಅವ್ರಿಬ್ರು ಸೇರಿ ಇಡೀ ಕೆಲಸನ 30 ದಿನ ಮುಗಿಸ್ತಾರ. ಹಂಗಾರ 30 ದಿನದ ಕೆಲಸ ಮುಗಿಸೋದಕ್ಕೆ ಅವ್ನು ತಗೊಳ್ಳೋ ಸಮಯ 60 ದಿನ. ಮುಂದಿನ ಪ್ರಶ್ನೆ, ಎ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮತ್ತು ಬಿ 30 ದಿನಗಳಲ್ಲಿ ಮಾಡಬಹುದು. ಅವರು 7 ದಿನಗಳವರೆಗೆ ಒಟ್ಟಿಗೆ ಕೆಲಸ ಮಾಡುತ್ತಾರೆ ಮತ್ತು ನಂತರ ಇಬ್ಬರು ಕೆಲಸವನ್ನು ಬಿಡುತ್ತಾರೆ. ನಂತರ ಸಿ ಮಾತ್ರ ಉಳಿದ ಕೆಲಸವನ್ನು 10 ದಿನಗಳಲ್ಲಿ ಮುಗಿಸುತ್ತಾನೆ. ಸಿ ಪೂರ್ಣ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ನಮ್ಮ ಕ್ವಶನ್ ಇದೆ. ಓಕೆ, ಎ ಒಂದು ಕೆಲಸನ 20 ದಿನದಾಗ ಮತ್ತು ಬಿ ಅದೇ ಕೆಲಸನ 30 ದಿನದಾಗ ಮಾಡ್ತಾರ. ಕೆಲಸನ LCM ತಗೋಬೇಕು. 60 ಎ 60 ಮನೆ 20 ದಿನದಾಗ ಕಟ್ಟಿದ್ರ ಪ್ರತಿದಿನಕ್ಕೆ 3 ಮನೆ ಕಟ್ತಾನೆ ಅಂತ ಅರ್ಥ. ಬಿ 60 ಮನೆನ 30 ದಿನದಾಗ ಕಟ್ಟಿದ್ರ ಪ್ರತಿದಿನಕ್ಕೆ 2 ಮನೆ ಕಟ್ತಾನೆ ಅಂತ ಅರ್ಥ. ಇವಾಗ ಅವ್ರಿಬ್ರು ಸೇರಿ ಕೆಲಸ ಮಾಡಿದ್ರಿ ಎಷ್ಟು ದಿನ ತಗೊಂತಿದ್ರು? ಇಬ್ರು ಸೇರಿ ಒಂದು ದಿನಕ್ಕೆ 3 + 2 5 ಮನೆ ಕಟ್ತಾರ. 12 ದಿನದಾಗ ಇಬ್ರು ಸೇರಿ ಕೆಲಸ ಮಾಡಿದ್ರೆ 12 ದಿನದಾಗ 60 ಮನೆ ಕಟ್ತಿದ್ರು. ಆದ್ರೆ ಏನಾಗೈತಿ, 7 ದಿನದವರೆಗೂ ಮಾತ್ರ ಅವ್ರು ಒಟ್ಟಿಗೆ ಕೆಲಸ ಮಾಡ್ಯಾರ. ಆಮೇಲೆ ಇಬ್ರು ಆ ಕೆಲಸ ಮಾಡೋದು ಬಿಟ್ಬಿಟ್ಟಾರ. ಇನ್ನ 5 ದಿನ ಮಾಡಿದ್ರ ಪೂರ್ತಿ ಕೆಲಸ ಮುಗಿದೋಗ್ತಿತ್ತು. 12 ದಿನ ಆಗ್ತಿತ್ತು, ಪೂರ್ತಿ ಕೆಲಸ ಮುಗಿದೋಗ್ತಿತ್ತು. ಬಟ್ 7 ದಿನವರೆಗೂ ಮಾತ್ರ ಅವ್ರು ಒಟ್ಟಿಗೆ ಕೆಲಸ ಮಾಡಿ ಆಮೇಲೆ ಇಬ್ರು ಬಿಟ್ಬಿಟ್ಟಾರ. ಅನಿವಾರ್ಯವಾಗಿ ಯಾರಾದ್ರೂ ಬಂದು ಕೆಲಸ ಮುಗಿಸ್ಲೇಬೇಕು. ಅದಕ್ಕೆ ಸೀನ್ ಕರೆಸ್ತಾರ, ಬಾಪ ಉಳಿದ ಕೆಲಸ ನೀ ಮಾಡಬಾ ಅಂತಂದ. ಅವರ ಉಳಿದ 5 ದಿನದ ಕೆಲಸನ ಇವ 10 ದಿನ ಮುಗಿಸ್ತಾನ. ಅವರ ಉಳಿದ 5 ದಿನದ ಕೆಲಸನ ಇವ 10 ದಿನದ ಮುಗಿಸ್ತಾನ. ಹಂಗಾದ್ರೆ ಪೂರ್ತಿ ಕೆಲಸ ಇವಂಗ ಕೊಟ್ಟಿದ್ರ ಎಷ್ಟು ದಿನದ ಮುಗಿಸ್ತಿದ್ದ ಅಂತ ಕ್ವಶನ್ ಐತಿ. ಅವರ 5 ದಿನದ ಕೆಲಸ ಮುಗಿಸೋದಕ್ಕೆ ಇವ 10 ದಿನ ತಗೊಂಡಾನ ಅಂದ್ರ ಅವರ ಪೂರ್ತಿ ಕೆಲಸ 20 ದಿನ ಮುಗಿತಿತ್ತು. 20 ದಿನ ಅಲ್ಲ, ಅವರ ಪೂರ್ತಿ ಕೆಲಸ ಇಬ್ರು ಸೇರಿ ಮಾಡಿದಾಗ 12 ದಿನ ಮುಗಿತಿತ್ತು. ಅವರ 12 ದಿನದ ಕೆಲಸಕ್ಕ ಎಷ್ಟು ದಿನ ತಗೊಂತಿದ್ದ? 5 1 5 2 10 12 24 ದಿನ ತಗೊಂತಿದ್ದ. ಮತ್ತೊಮ್ಮೆ ಹೇಳ್ತೀನಿ, ಎ ಒಂದ್ ಕೆಲಸ ಮಾಡಿದ್ರ 20 ದಿನ ತಗೊಂತಾನ, ಬಿ ಅದೇ ಕೆಲ್ಸಕ್ಕೆ 30 ದಿನ ತಗೊಂತಾನ. ಅವ್ರಿಬ್ರು ಸೇರಿ ಆ ಕೆಲಸ ಮಾಡಿದ್ರ 12 ದಿನ ತಗೊಂತಿದ್ರು. ಅವ್ರಿಬ್ರು ಸೇರಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ರು. 7 ದಿನದ ನಂತರ ಇಬ್ರಿಗೆ ಏನಾಯ್ತೋ ಏನೋ ಬಿಟ್ಬಿಟ್ರಿ ಕೆಲಸನ. ಬಟ್ ಕೆಲಸ ಪೂರ್ತಿಗೊಳ್ಬೇಕಲ್ಲ, ಅದಕ್ಕೆ ಸೀನ್ ಕರೆಸ್ತಾರ. ಇನ್ನ 5 ದಿನ ಅವ್ರು ಮಾಡಿದ್ರ 12 ದಿನ ಆಗ್ತಿತ್ತು, ಪೂರ್ತಿ ಕೆಲಸ ಮುಗಿತಿತ್ತು. ಬಟ್ ಅವ್ರ 5 ದಿನದ ಕೆಲಸನ ಮಾಡೋದಕ್ಕ ಸೀನ್ ಕರೆಸ್ತಾರ. ಆ 5 ದಿನ ಕೆಲಸಕ್ಕ 10 ದಿನ ತಗೊಂತಾನ. ಅವರ 5 ದಿನದ ಕೆಲಸಕ್ಕೆ ಅವ 10 ದಿನ ತಗೊಂಡಾನಂದ್ರ ಅವ್ರು ಪೂರ್ತಿ ಕೆಲಸನ 12 ದಿನ ಮುಗಿಸ್ತಿದ್ರು. ಅವರ 12 ದಿನದ ಕೆಲಸಕ್ಕ 24 ದಿನ ತಗೋತಾನ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಬಹುದು ಮತ್ತು ಬಿ ಅದೇ ಕೆಲಸವನ್ನು 20 ದಿನಗಳಲ್ಲಿ ಮಾಡಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸುತ್ತಾರೆ, ಆದರೆ 5 ದಿನಗಳ ನಂತರ ಎ ಬಿಡುತ್ತಾರೆ. ಬಿ ಉಳಿದ ಕೆಲಸವನ್ನು ಇದರಲ್ಲಿ ಅಂತಾಗಿದೆ, ಎಷ್ಟು ದಿನದಲ್ಲಿ ಅಂತ ಆಗ್ಬೇಕದು. ಇದು ಆಕ್ಚುಲಿ ಗೂಗಲ್ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ಇದೇ ರೀತಿ, ಮತ್ತು ಎಕ್ಸಾಮ್ ನಲ್ಲಿ ಬರೋ ಕ್ವಶನ್ ಪೇಪರ್ಸ್ಗಳು ಕೂಡ ಗೂಗಲ್ ಟ್ರಾನ್ಸ್ಲೇಷನ್ಗೆ ಆಗಿರ್ತವೆ. ಸೊ ನೀವು ಮೈನರ್ ಮಿಸ್ಟೇಕ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಅದರ್ವೈಸ್ ನಿಮಗೆ ಇಂಗ್ಲಿಷ್ ಪರ್ಫೆಕ್ಟ್ ಬರುತ್ತಂದ್ರೆ ಇಂಗ್ಲಿಷ್ ನಲ್ಲೇ ಓದ್ಕೊಂಡ್ಬಿಡಿ ಕ್ವಶನ್ಸ್ಗಳನ್ನ. ಓಕೆ, ಎ ಒಂದು ಕೆಲಸನ 10 ದಿನದಾಗ, ಬಿ ಅದೇ ಕೆಲಸನ 20 ದಿನದಾಗ ಮಾಡ್ತಾರೆ. LCM 20, 10 1 10, 10 2 20, 21 20. ಅವ್ರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸ್ತಾರ. 5 ದಿನಗಳ ನಂತರ ಎ ಆ ಕೆಲಸ ಬಿಡ್ತಾನ. ಒಟ್ಟಿಗೆ ಒಂದು ದಿನಕ್ಕ 3 ಮನೆ ಕಟ್ತಾರ. ಇವಾಗ 5 ದಿನ ಇಬ್ರು ಸೇರಿ ಮಾಡಿದಾರ. ಆ 5 ದಿನದಲ್ಲಿ 15 ಮನೆ ಕಟ್ಟಿದಾರ. ಇವಾಗ ಎ ಬಿಟ್ಬಿಡ್ತಾನ, ಬಿ ಒಬ್ಬನ ಮಾಡ್ತಾನ. ಉಳಿದ ಕೆಲಸ ಮುಗಿಸೋದಕ್ಕೆ ಅವ ಎಷ್ಟು ಟೈಮ್ ತಗೊಂತಾನ? 20 ದಿನ ಕಟ್ಬೇಕು ಅವ್ರು ಪೂರ್ತಿ ಕೆಲಸ ಮುಗಿಸ್ಬೇಕಂದ್ರ. ಈಗ ಆಲ್ರೆಡಿ 15 ಮನೆ ಕಟ್ಟಿಬಿಟ್ಟಿದಾರ, ಇನ್ನು 5 ಮನೆ ಕಟ್ಟಬೇಕ. ಈಗ ಬಿ ಒಬ್ಬನ ಅದನ, ಬಿ ಒಂದು ದಿನಕ್ಕ 1 ಮನೆ ಕಟ್ತಾನಂದ್ರ 5 ಮನೆ ಕಟ್ಟೋದಕ್ಕ 5 ದಿನ ತಗೊಂತಾನ. ಮುಂದಿನ ಪ್ರಶ್ನೆ, ಎ ಒಬ್ಬನೇ ಕೆಲಸವನ್ನು 18 ದಿನಗಳಲ್ಲಿ ಮತ್ತು ಬಿ ಒಬ್ಬನೇ 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಬಿ ಒಬ್ಬರೇ 10 ದಿನಗಳ ಕಾಲ ಅದರಲ್ಲಿ ಕೆಲಸ ಮಾಡಿದರು ಮತ್ತು ನಂತರ ಕೆಲಸವನ್ನು ತೊರೆದರು. ಇನ್ನು ಎಷ್ಟು ದಿವಸದಲ್ಲಿ ಎ ಒಬ್ಬನೇ ಉಳಿದ ಕೆಲಸ ಮುಗಿಸುತ್ತಾನೆ? ಓಕೆ, 18 days and B 15 days. ಎ ಒಂದು ಕೆಲಸನ 18 ದಿನದಾಗ, ಬಿ ಅದೇ ಕೆಲಸನ 15 ದಿನದಾಗ ಮುಗಿಸ್ತಾರ. ಇದ್ರ LCM ಎಷ್ಟು? 90. 18 5 90, 15 6 90.
ಬಿ ಒಬ್ಬನ 10 ದಿನ ಮಾಡ್ತಾನೆ ಈ ಕೆಲಸನ. 1 ದಿನಕ್ಕೆ 6 ಮನಿ ಕಟ್ತಾನಂದ್ರ 10 ದಿನಕ್ಕೆ 60 ಮನಿ ಕಟ್ತಾನ ಅಂತ ಅರ್ಥ. 60 ಮನಿ ಕಟ್ಟಿದ ಮೇಲೆ ಕೈ ಬಿಟ್ಬಿಡ್ತಾನ ಆ ಕೆಲಸನ. ಇನ್ನು ಉಳಿದ ಕೆಲಸ ಎಷ್ಟು? 30. ಈ 30 ಮನಿನ ಎ ಒಬ್ಬನ ಎಷ್ಟು ದಿನದ ಕಟ್ತಾನ ಅಂತ ಕ್ವಶನ್ ಐತಿ. ಎ ಒಂದು ದಿನಕ್ಕೆ 5 ಮನಿ ಕಟ್ತಾನಂದ್ರ 30 ಮನಿನ 5 ಒಂದ್ಲೆ 5 6ಲೆ 6 ದಿನದ ಕಟ್ತಾನ. ಮುಂದಿನ ಪ್ರಶ್ನೆ, ಎ ಬಿ ಸಿಗಳು ಕ್ರಮವಾಗಿ 8, 10 ಮತ್ತು 15 ದಿನಗಳಲ್ಲಿ ಒಂದು ಕೆಲಸವನ್ನು ಪ್ರತ್ಯೇಕವಾಗಿ ಮಾಡಬಹುದು. ಎ ಮತ್ತು ಬಿ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ, ಆದರೆ ಎ 2 ದಿನಗಳ ಕಾಲ ಕೆಲಸ ಮಾಡಿದ ನಂತರ ಬಿಡುತ್ತಾರೆ. ಇದರ ನಂತರ ಸಿ ಕೆಲಸ ಪೂರ್ಣಗೊಳ್ಳುವವರೆಗೆ ಬಿ ಜೊತೆ ಸೇರಿ ಕೆಲಸ ಮಾಡುವನು. ಎಷ್ಟು ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ? ಓಕೆ, ಇವು ಕ್ವಶನ್ಸ್ಗಳು ಸ್ವಲ್ಪ ಟಫ್ ಅನ್ನಿಸ್ಬೋದೇನೋ, ಬಟ್ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನರಕದ ಮೂಲಕನೇ ಹೋಗ್ಬೇಕಂತ. ಸೊ ಅನಿವಾರ್ಯ ಈಸಿ ಕ್ವಶನ್ಸ್ ತೊಗೊಂಬಂದು ಈಸಿಯಾಗಿ ಸಾಲ್ವ್ ಮಾಡಿ ಶಬಾಷ್ ಅನ್ನಿಸ್ಕೊಂಡ್ಬಿಡ್ಬೋದು ನಾನು. ಬಟ್ ಐ ಆಮ್ ನಾಟ್ ಹಿಯರ್ ಟು ಡೂ ದ್ಯಾಟ್. ಸೊ ಎಕ್ಸಾಮ್ಗಳಿಗೆ ಯಾವ ಕ್ವಶನ್ಸ್ ಬರ್ತಾವೋ ಅವುಗಳನ್ನೇ ಸಾಲ್ವ್ ಮಾಡೋಣ. ಟಫ್ ಅನಿಸಿದ್ರು ಕೂಡ ಅವುಗಳನ್ನೇ ಸಾಲ್ವ್ ಮಾಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ ಎ 8 ದಿನದಾಗ, ಬಿ 10 ದಿನದಾಗ, ಸಿ 15 ದಿನದಾಗ ಕೆಲಸ ಮುಗಿಸ್ತಾರ. LCM ಎಷ್ಟು? 120. 8 15ಲೆ 120, 10 12ಲೆ 120, 15 8ಲೆ 120. ಎ 120 ಮನಿನ 8 ದಿನದ ಕಟ್ತಾನ ಅಂದ್ರೆ ದಿನಕ್ಕೆ 15 ಮನಿ ಕಟ್ತಾನೆ ಅಂತ ಅರ್ಥ. ಬಿ 120 ಮನಿನ 10 ದಿನದ ಕಟ್ತಾನ ಅಂದ್ರೆ ದಿನಕ್ಕೆ 12 ಮನಿ ಕಟ್ತಾನೆ ಅಂತ ಅರ್ಥ. ಸಿ 120 ಮನಿನ 15 ದಿನದ ಕಟ್ತಾನ ಅಂದ್ರೆ ದಿನಕ್ಕೆ 8 ಮನಿ ಕಟ್ತಾನೆ ಅಂತ ಅರ್ಥ. ಇವಾಗ ಏನಾಗೈತೆ ಅಂತಂದ್ರ ಎ ಮತ್ತು ಬಿ ಕೆಲಸ ಮಾಡೋದಕ್ಕೆ ಇಬ್ರು ಸೇರಿ ಪ್ರಾರಂಭಿಸ್ತಾರ. ಒಂದು ದಿನಕ್ಕೆ ಎ ಮತ್ತು ಬಿ 27 ಮನಿ ಕಟ್ತಾರ. ಎ 2 ದಿನಗಳ ಕಾಲ ಕೆಲಸ ಮಾಡಿದ ನಂತರ ಬಿಡ್ತಾನ. ಅಂದ್ರೆ ಇವ್ರಿಬ್ರು ಸೇರಿ 2 ದಿನ ಕೆಲಸ ಮಾಡಿದ್ರು. 2 ದಿನದಾಗ 54 ಮನಿ ಕಟ್ಟಿದ್ರು. ಆ 54 ಮನಿ ಕಟ್ಟಿದ ಮೇಲೆ ಎ ಬಿಟ್ಟು ಬಿಡ್ತಾನ, ಬಿ ಜೊತೆ ಸಿ ಸೇರಿ ಕೆಲಸ ಮಾಡ್ತಾರ. 120ರಲ್ಲಿ 54 ಹೋದ್ರ 66. ಈ 66 ಮನಿನ ಬಿ ಜೊತೆ ಸಿ ಸೇರಿ ಕೆಲಸ ಮಾಡ್ತಾನ. ಅಂದ್ರ ಒಂದು ದಿನಕ್ಕೆ ಇವ್ರು ಇಬ್ರು ಸೇರಿ 12 + 8 20 ಮನಿ ಕಟ್ತಾರ. ಅಂದ್ರ 66 ಮನಿ ಕಟ್ಟೋದಕ್ಕೆ ಇವ್ರು ತೆಗೆದುಕೊಳ್ಳೋ ಸಮಯ 33/10 ದಿನ. ಮತ್ತೊಮ್ಮೆ ಹೇಳ್ತೀನಿ, ಎ ಮತ್ತು ಬಿ 2 ದಿನ ಕೆಲಸ ಮಾಡ್ತಾರ. ಆ 2 ದಿನದಾಗ 54 ಮನಿ ಕಟ್ತಾರ. 2 ದಿನದಾಗ 54 ಮನಿ ಕಟ್ತಾರ. 54 ಮನಿ ಕಟ್ಟಿದ ಮೇಲೆ ಎ ಆ ಕೆಲಸ ಬಿಟ್ಬಿಡ್ತಾನ. ಬಿ ಏನ್ ಮಾಡ್ತಾನ? ಸೀನ್ ಕರ್ಕೊಂತಾನ. ಸೀನ್ ತನ್ನ ಜೊತೆ ಕರ್ಕೊಂಡು ಉಳಿದ ಕೆಲಸನ ಮುಗಿಸ್ತಾನ. ಉಳಿದ ಕೆಲಸ ಎಷ್ಟು ದಿನದಾಗ ಮುಗಿಸ್ತಾನ ಅಂದ್ರ 33/10 ಡೇ ಒಳಗೆ ಮುಗಿಸ್ತಾನ. ಈ ಪೂರ್ತಿ ಕೆಲಸ ಮುಗಿಯೋದಕ್ಕೆ ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದಾರ. ಎ ಮತ್ತು ಬಿ ಸೇರಿ 2 ದಿನ ಕೆಲಸ ಮಾಡಿರ್ತಾರ, ಪ್ಲಸ್ ಬಿ ಮತ್ತು ಸಿ ಸೇರಿ 33/10 ದಿನ ಕೆಲಸ ಮಾಡಿದಾರ. 12 20, 20 ಪ್ಲಸ್ 12 20, 20 ಪ್ಲಸ್ 30 50. ಸಾರಿ, ಇದು 30 ಅಲ್ಲ, 33. ಎಲ್ಲ 20, 20 ಪ್ಲಸ್ 33 53. 53/10. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಓಕೆ, 4ನೇ ಟೈಪ್ ಕ್ವಶನ್ಸ್ ಯಾವ ರೀತಿ ಇರ್ತಾವ ಅಂದ್ರ, ವೆನ್ ಸಮೋನ್ ಲೀವ್ಸ್ ದಿ ವರ್ಕ್ ಬಿಫೋರ್ ಫಿನಿಶ್ ಇಟ್. ಅದೇ ರಮೇಶ ಮತ್ತು ಸುರೇಶ ಕೆಲಸ ಸ್ಟಾರ್ಟ್ ಮಾಡಿರ್ತಾರ, ಆದ್ರೆ ಇನ್ನೇನು 4 ದಿನದಾಗ ಕೆಲಸ ಮುಗಿಬೇಕು, ಸುರೇಶ ಕೆಲಸ ಬಿಟ್ಬಿಟ್ಟಿರ್ತಾನ. ಕೆಲಸ ಸ್ಟಾರ್ಟ್ ಆದ್ಮೇಲೆ ಬಿಟ್ಟಾನ ಅಂತ ಏನಾದ್ರು ಕ್ವಶನ್ ಕೊಟ್ಟಿದ್ರ ಅದು 3ನೇ ಟೈಪ್ ಕ್ವಶನ್. ಕೆಲಸ ಮುಗಿಯೋಕೆನ ಮುಂಚೆನೆ ಬಿಟ್ಬಿಟ್ಟಾನ ಅಂತ ಏನಾದ್ರು ಕೊಟ್ಟಿದ್ರ ಅದು 4ನೇ ಟೈಪ್ ಕ್ವಶನ್ಸ್. ಆ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವ ಅಂತಂದ್ರ, ಎ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮತ್ತು ಬಿ 20 ದಿನಗಳಲ್ಲಿ ಮಾಡಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರು, ಆದರೆ ಎ ಕೆಲಸ ಪೂರ್ಣಗೊಳ್ಳುವ 2 ದಿನಗಳ ಮೊದಲು ಹೊರಡುತ್ತಾರೆ. ಸಂಪೂರ್ಣ ಕೆಲಸವನ್ನು ಮಾಡಲು ಬೇಕಾಗುವ ಸಮಯ ಎಷ್ಟು? ಓಕೆ, ಎ ಒಂದು ಕೆಲಸನ 10 ದಿನದಾಗ, ಬಿ ಅದ ಕೆಲಸನ 20 ದಿನದಾಗ ಮಾಡಬಹುದು. LCM ಎಷ್ಟು? 20. 10 2 20.
ಎ 20 ಮನಿನ 10 ಕಟ್ತಾನ ಅಂದ್ರೆ ದಿನಕ್ಕೆ 2 ಮನೆ ಕಟ್ತಾನ ಅಂತ ಅರ್ಥ. ಬಿ 20 ಮನಿನ 20 ಕಟ್ತಾನ ಅಂದ್ರೆ ದಿನಕ್ಕೆ 1 ಮನೆ ಕಟ್ತಾನ ಅಂತ ಅರ್ಥ. ಅವ್ರಿಬ್ರು ಸೇರಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರ. ಇನ್ನೇನ್ 2 ದಿನ ಮುಗಿದ್ ಬಿಟ್ಟೈತಿ. ಆ 2 ದಿನ ಮುಂಚೆನ ಎ ಕೆಲಸ ಬಿಟ್ಬಿಟ್ಟಾನ. 2 ದಿನ ಮುಂಚೆನ ಎ ಕೆಲಸ ಬಿಟ್ಟ. ಆ 2 ದಿನ ಬಿ ಒಬ್ಬನೇ ಕೆಲಸ ಮಾಡ್ಯಾನ ಅಂತ ಅರ್ಥ. ಬಿ ಒಂದು ದಿನಕ್ಕೆ ಒಂದ್ ಮನಿ ಕಟ್ತಾನಂದ್ರ ಆ ಕೊನೆಯ 2 ದಿನ 2 ಮನೆ ಕಟ್ಟಿರ್ತಾನ. 20 ಮನಿ ಒಳಗೆ 2 ಮನಿ ಬಿ ಒಬ್ಬನ ಲಾಸ್ಟ್ 2 ಡೇಸ್ ಕಟ್ಟಿದಾನ. ಉಳಿದಿರೋ 18 ಮನಿನ ಇವ್ರಿಬ್ರು ಸೇರಿ ಕಟ್ಟಿದಾರ. ಇವ್ರಿಬ್ರು ಸೇರಿ ಒಂದು ದಿನಕ್ಕೆ 2+1 3 ಮನಿ ಕಟ್ತಾರ. ಹಂಗಾದ್ರೆ 18 ಮನಿ ಕಟ್ಟೋದಕ್ಕೆ ಅವ್ರು ತೆಗೆದುಕೊಂಡ ಸಮಯ 6. ಇವ್ರಿಬ್ರು ಸೇರಿ 6 ದಿನ ಕೆಲಸ ಮಾಡ್ತಾರ. ಆಮೇಲೆ ಎ ಬಿಟ್ಟು ಬಿಡ್ತಾನ. ಬಿ ಒಬ್ಬನ ಉಳಿದ 2 ಮನಿ ಕಟ್ತಾನೆ 2 ದಿನದಾಗ. ಟೋಟಲ್ ಅವರು ತೆಗೆದುಕೊಂಡ ಸಮಯ 6+2 8 ದಿನ ತಗೊಂಡಿರ್ತಾರ. ಮುಂದಿನ ಪ್ರಶ್ನೆ, ಎ ಬಿ ಮತ್ತು ಸಿ ಕ್ರಮವಾಗಿ 24, 30 ಮತ್ತು 40 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರು. ಆದರೆ ಸಿ ಕೆಲಸ ಪೂರ್ಣಗೊಳ್ಳುವ 4 ದಿನಗಳ ಮೊದಲು ಹೊರಟು ಹೋದರು. ಎಷ್ಟು ದಿನಗಳಲ್ಲಿ ಕೆಲಸ ಮುಗಿದಿದೆ? ಓಕೆ, ಎ 24 ದಿನದಾಗ, ಬಿ 30 ದಿನದಾಗ, ಸಿ 40 ದಿನದಾಗ ಒಂದು ಕೆಲಸ ಮಾಡ್ತಾರ. ಇವುಗಳ LCM ಎಷ್ಟು? 120. 24 5 120, 34 120, 43 120. ಇವೆಲ್ಲ ನನಗೆ ಹೆಂಗೆ ಗೊತ್ತಾಗ್ತಾವ ಅಂತಂದ್ರೆ, ನಾ ಯೂನಿಟ್ ಡಿಜಿಟ್ಗಳನ್ನ ಮೊದಲು ಮಲ್ಟಿಪ್ಲೈ ಮಾಡ್ತೀನಿ. ಯೂನಿಟ್ ಡಿಜಿಟ್ಗಳ ಆಧಾರದ ಮೇಲೆ ನಾ ಹೇಳ್ತೀನಿ. 24 5 120 ಅನ್ನೋದು ನನಗೆ ಹೆಂಗೆ ಗೊತ್ತಾಗುತ್ತಂತಂದ್ರೆ, 24 240, 240, 240 ಅರ್ಧ 240 ಅರ್ಧ 120, 24 240 ಅಂತಂದ್ರೆ 24 240 ಅರ್ಧ ಆಗುತ್ತೆ. ಅದಕ್ಕೆ 120. 34 120 ಅನ್ನೋದು ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ, ಯಾವುದೇ ಜೀರೋಕ್ಕ ಯಾವುದೇ ಸಂಖ್ಯೆಯನ್ನ 0ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 0ನ ಬರುತ್ತೆ. ಸೊ ನಾ ಡೈರೆಕ್ಟ್ ಆಗಿ 3ಕ್ಕೆ ಮಲ್ಟಿಪ್ಲೈ ಮಾಡಕ್ ಟ್ರೈ ಮಾಡಿದೆ. 3ಕ್ಕೆ ಯಾವ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ, 4ನ್ನ ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ. ಅದಕ್ಕೆ 34 120. ಇದು ಸೇಮ್. 4ಕ್ಕೆ ಯಾವ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ, 3ನ್ನ ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ. ಸೊ 43 120. ಓಕೆ, ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸ್ತಾರ. ಸಿ ಕೆಲಸ ಪೂರ್ಣಗೊಳ್ಳುವ 4 ದಿನ ಮೊದಲು ಹೊರಟು ಹೋದರು. ಓಕೆ, ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿರ್ತಾರ. ಆದ್ರ ಇನ್ನೇನ್ 4 ದಿನ ಕೆಲಸ ಮುಗಿದಿರ್ತೈತಲ್ಲ, ಆ 4 ದಿನ ಮೊದಲು ಸಿ ಕೆಲಸ ಬಿಟ್ಟಿರ್ತಾನ. ಆ 4 ದಿನನ ಎ ಮತ್ತು ಬಿ ಇಬ್ಬರ ಮಾಡಿರ್ತಾರ. ಎ ಮತ್ತು ಬಿ ಒಂದು ದಿನಕ್ಕ 5+4 9 ಮನಿ ಕಟ್ತಾರ. ಅಂದ್ರ ಆ ಕೊನೆಯ 4 ದಿನ 36 ಮನಿ ಕಟ್ಟಿರ್ತಾರ. ಲಾಸ್ಟ್ 4 ಡೇಸ್. 120ರಲ್ಲಿ 36 ಹೋದ್ರ 84 ಮನಿನ 3 ಜನ ಸೇರಿ ಕೆಲಸ ಕಟ್ಟಿರ್ತಾರ. 84 ಮನಿ ಕೊಟ್ಟೋದಕ್ಕ 3 ಜನ ತೆಗೆದುಕೊಂಡ ಸಮಯ 5+4 9, 9+3 12. 12 12 84. 3 ಜನ ಸೇರಿ 7 ದಿನ ಮನಿ ಕಟ್ಟಿರ್ತಾರ. ಆದ್ರೆ ಇನ್ನೇನ್ ಆದ್ರ ಕೊನೆಯ 4 ದಿನ ಅವ ಯಾರು ಬಿಟ್ಟಿರ್ತಾರ? ಸಿ ಬಿಟ್ಟಿರ್ತಾನ. ಬಿ ಮತ್ತು ಎ ಇಬ್ರು ಸೇರಿ ಆ 36 ಮನಿನ 4 ದಿನದಾಗ ಕಟ್ತಾರ. 7+4 11 is the right answer. ಮುಂದಿನ ಪ್ರಶ್ನೆ, ಎ ಮತ್ತು ಬಿಗಳು 10 ದಿನ ಮತ್ತು 15 ದಿನಗಳಲ್ಲಿ ಪ್ರತ್ಯೇಕವಾಗಿ ಗೋಡೆಯನ್ನು ನಿರ್ಮಿಸಬಹುದು. ಒಟ್ಟು 8 ದಿನಗಳಲ್ಲಿ ಗೋಡೆಯನ್ನು ಪೂರ್ಣಗೊಳಿಸಬೇಕಾದರೆ ಬಿ ಎಷ್ಟು ದಿನಗಳ ಮೊದಲು ಕೆಲಸವನ್ನು ಬಿಡುತ್ತಾರೆ? ಓಕೆ, ಕ್ವಶನ್ ಮಸ್ತ್ ಐತಿ. ಎ 10 ದಿನದಾಗ ಕೆಲಸ ಮುಗಿಸ್ಬೋದು ಮತ್ತು ಬಿ 15 ದಿನದಾಗ ಕೆಲಸ ಮುಗಿಸ್ಬೋದು. ಮೊದಲು ಕ್ವಶನ್ ಅರ್ಥ ಮಾಡ್ಕೋಬೇಕು. ಎ 10 ದಿನದಾಗ ಕೆಲಸ ಮಾಡ್ತಾನ ಮತ್ತು ಬಿ 15 ದಿನದಾಗ ಕೆಲಸ ಮಾಡ್ತಾನ. ಇಬ್ರು ಸೇರಿ ಕೆಲಸ ಮಾಡಿದ್ರ ಅದು 8 ದಿನದಾಗ ಮುಗಿಬೇಕಂದ್ರ ಬಿ ಎಷ್ಟು ದಿನಕ್ಕಿಂತ ಮೊದಲ ಕೆಲಸ ಬಿಟ್ಟಿರ್ಬೇಕು ಅಂತ ನಮ್ ಕ್ವಶನ್. LCM ಎಷ್ಟು? 30. 13 30, 15 30. ಎ 30 ಮನಿನ 10 ದಿನದಾಗ ಕಟ್ತಾನಂದ್ರ ಪ್ರತಿ ದಿನಕ್ಕೆ 3 ಮನಿ ಕಟ್ತಾನ ಅಂತ ಅರ್ಥ. ಬಿ 30 ಮನಿನ 15 ದಿನದಾಗ ಕಟ್ತಾನಂದ್ರ ಪ್ರತಿ ದಿನಕ್ಕೆ 2 ಮನಿ ಕಟ್ತಾನ ಅಂತ ಅರ್ಥ. ಈಗ ಇಬ್ರು ಸೇರಿ ಕೆಲಸ ಸ್ಟಾರ್ಟ್ ಮಾಡಿದಾರ. ಇಬ್ರು ಸೇರಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ 8 ದಿನದಾಗ ಮುಗಿಬೇಕಾದ್ರೆ ಬಿ ಎಷ್ಟು ದಿನ ಮೊದಲು ಕೆಲಸವನ್ನು ಬಿಡಬೇಕು ಅಂತ ಕೇಳಿದಾರ. ಬಿ ಕೆಲಸ ಮೊದಲು ಬಿಡ್ಬೇಕಂತಂದ್ರ ಈ 8 ದಿನ ಎ ಅಂತೂ ಮಾಡೇ ಮಾಡಿರ್ತಾನ. ಎ ಒಂದು ದಿನಕ್ಕೆ 3 ಮನಿ ಕಟ್ತಾನಂದ್ರ 8 ದಿನಕ್ಕ 8 × 3 24 ಮನಿ ಕಟ್ಟಿರ್ತಾನ. ಹಾಗಾದ್ರೆ ಉಳಿದ 6 ಮನಿನ ಬಿನೇ ಕಟ್ಟಿರ್ಬೇಕು.
30ರಲ್ಲಿ 24 6 ತಾನೆ. ಈ ಉಳಿದ 6ನ ಬಿನೇ ಕಟ್ಟಿರ್ಬೇಕು. ಬಿ ಒಂದು ದಿನಕ್ಕೆ 2 ಮನಿ ಕಟ್ತಾನಂದ್ರ 6 ಮನಿ ಕಟ್ಟೋದಕ್ಕ 3 ದಿನ ತಗೊಂಡಿರ್ತಾನ. ಅಂದ್ರ ಒಟ್ಟು 8 ದಿನದಾಗ ಬಿ 3 ದಿನ ಕೆಲಸ ಮಾಡಿದಾನ. ಒಟ್ಟು 8 ದಿನದ ಬಿ ಮೊದಲ 3 ದಿನ ಕೆಲಸ ಮಾಡಿದಾರ ಅಂದ್ರ ಕೊನೆಯ 5 ದಿನ ಕೆಲಸ ಬಿಟ್ಟಿದಾನ. ಸೊ ಇಬ್ರು ಸೇರಿ ಕೆಲಸ ಮಾಡಿದಾಗ ಅದು 8 ದಿನದಾಗ ಮುಗಿಬೇಕಂದ್ರ ಬಿ ಕೊನೆಯ 5 ದಿನ ಕೆಲಸ ಮಾಡಬಾರ್ದು. ಸೊ ಆಪ್ಷನ್ ಸಿ 5 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎ ಬಿ ಸಿಗಳು 36 ದಿನಗಳು, 54 ದಿನಗಳು ಮತ್ತು 72 ದಿನಗಳಲ್ಲಿ ಅನುಕ್ರಮವಾಗಿ ಒಂದು ಕೆಲಸವನ್ನು ಮಾಡಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಿದಾಗ ಕೆಲಸ ಮುಗಿಯುವ 8 ದಿನ ಮೊದಲು ಎ ಮತ್ತು 12 ದಿನ ಮೊದಲು ಬಿ ಕೆಲಸ ಬಿಡುತ್ತಾರೆ. ಕೆಲಸ ಪೂರ್ಣಗೊಳ್ಳಲು ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎ 36 ದಿನದಾಗ, ಬಿ 54 ದಿನದಾಗ, ಸಿ 72 ದಿನದಾಗ ಕೆಲಸ ಮಾಡಬಹುದು. LCM ತಗೊಂಡಾಗ 22 216, 36 216, ಬಿಕಾಸ್ 6ರಿಂದ 6ಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಯೂನಿಟ್ ಡಿಜಿಟ್ 6 ಬರುತ್ತೆ. ಇಲ್ಲಿ ಯೂನಿಟ್ ಡಿಜಿಟ್ 6 ಇದೆ, ಅದಕ್ಕೋಸ್ಕರ. ಐವತ್ನಾಲ್ಕು 4 216, ಬಿಕಾಸ್ 50ನ್ನ 4ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 200 ಬರುತ್ತೆ. 4ನ್ನ 4ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ. 200 ಪ್ಲಸ್ 16 216, 72 3 216, ಬಿಕಾಸ್ ಇಲ್ಲಿ 2 ಇದೆ, 2ಕ್ಕೆ 3 ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಯೂನಿಟ್ ಡಿಜಿಟ್ ನಲ್ಲಿ 6 ಬರುತ್ತೆ. ಸೊ 72 3 216. ಇವಾಗ 3 ಜನ ಸೇರಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರ. ಆದ್ರ ಎ ಕೆಲಸ ಪೂರ್ಣಗೊಳ್ಳುವ 8 ದಿನದ ಮೊದಲ ಬಿಡ್ತಾನ, ಬಿ ಕೆಲಸ ಪೂರ್ಣಗೊಳ್ಳುವ 8 ದಿನ ಮೊದಲ ಬಿಡ್ತಾನ, ಬಿ 12 ದಿನ ಮೊದಲ ಬಿಡ್ತಾನ. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಕೆಲಸ ಸ್ಟಾರ್ಟ್ ಆಗಿರ್ತೈತಿ, ಇಲ್ಲಿ ಕೆಲಸ ಮುಗಿದೈತಿ ಅಂತ ಇಟ್ಕೊಳ್ಳೋಣ. ಕೆಲಸ ಮುಗಿಯುವ 8 ದಿನದ ಮೊದಲ ಎ ಬಿಟ್ಟಿರ್ತಾನ. ಕೆಲಸ ಮುಗಿಯುವ 12 ದಿನದ ಮೊದಲ ಬಿ ಬಿಟ್ಟಿರ್ತಾನ. ಇಲ್ಲಿಂದ ಇಲ್ಲಿಗೆ ಎ ಮತ್ತು ಬಿ ಮತ್ತು ಸಿ 3 ಜನ ಸೇರೇ ಕೆಲಸ ಮಾಡಿರ್ತಾನ. ಓಕೆ, ಇನ್ನೇನ್ ಇಲ್ಲಿಂದ ಇಲ್ಲಿಗೆ 12 ದಿನ ಇರುತ್ತ, ಅವಾಗ ಬಿ ಬಿಟ್ಬಿಡ್ತಾನ. ಇಲ್ಲಿಂದ ಇಲ್ಲಿಗೆ 8 ದಿನ ಇರುತ್ತ, ಅವಾಗ ಎ ಬಿಟ್ಬಿಟ್ಟಿರ್ತಾನ. ಆದ್ರೆ ಇವೆರಡರ ಮಧ್ಯೆ ಎ ಮತ್ತು ಸಿ ಸೇರಿ ಕೆಲಸ ಮಾಡಿರ್ತಾನ, ಬಿಕಾಸ್ ಬಿ ಇಲ್ಲಿಗೆ ಬಿಟ್ಬಿಟ್ಟಿದಾನ. ಇಲ್ಲಿಂದ ಇಲ್ಲಿಗ ಏನು ಬಿಟ್ಬಿಡ್ತಾನ, ಉಳ್ದವ್ ಸಿ. ಈ ಕೊನೆಯ 8 ದಿನ ಸಿ ಮಾತ್ರ ಕೆಲಸ ಮಾಡಿರ್ತಾನ. ಓಕೆ, ಸಿ ಒಂದು ದಿನಕ್ಕೆ 3 ಮನೆ ಕಟ್ತಾನಂದ್ರ ಕೊನೆಯ 8 ದಿನಕ್ಕೆ ನಾವು ಕಟ್ಟಿರೋ ಮನೆಗಳ ಸಂಖ್ಯೆ 8 × 3 24 ಮನೆ ಕಟ್ಟಿರ್ತಾನ. ಇಲ್ಲಿ 12, ಇಲ್ಲಿ 12 ದಿನ ಇದೆ, ಇಲ್ಲಿ 8 ದಿನ ಇದೆ. 12ರಲ್ಲಿ 8 ಹೋದ್ರೆ 4. ಈ 4 ದಿನ ಎ ಮತ್ತು ಸಿ ಸೇರಿ ಕೆಲಸ ಮಾಡಿರ್ತಾರ. ಎ ಒಂದ್ ದಿನಕ್ಕೆ 6 ಮನಿ, ಸಿ ಒಂದ್ ದಿನಕ್ಕೆ 3 ಮನಿ ಕಟ್ತಾರ. ಇಬ್ರು ಸೇರಿ ಒಂದ್ ದಿನಕ್ಕೆ 9 ಮನಿ, 4 ದಿನಕ್ಕ 36 ಮನಿ ಕಟ್ಟಿರ್ತಾರ. ಈ ಕೊನೆಯ 12 ದಿನ ಇವರು ಕಟ್ಟಿರೋ ಮನೆಗಳ ಸಂಖ್ಯೆ ಎಷ್ಟಂದ್ರ 6 4 10, 60 ಮನಿ ಕಟ್ಟಿರ್ತಾರ. ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಟಫ್ ಇದೆ ಕ್ವಶನ್. 60 ಮನಿ ಕಟ್ಟಿರ್ತಾರ ಕೊನೆಯ 12 ದಿನ. 216 ಒಳಗ 60 ಮನಿ ಕಟ್ಟಿದಾರ ಅಂತಂದ್ರ ಉಳಿದಿರೋ ಮನೆಗಳ ಸಂಖ್ಯೆ ಎಷ್ಟು? 156 ಮನಿ. ಈ 156 ಮನಿನ 3 ಜನ ಸೇರಿ 2 ದಿನದಾಗ ಕಟ್ಟಿರ್ತಾರೆ. ಇಲ್ಲಿ 3 ಜನ ಸೇರಿ ಒಂದ್ ದಿನಕ್ಕ 6 + 4 10, 10 + 3 13, 13 ಮನಿ ಕಟ್ತಾರ. 156 ಮನಿ ಕಟ್ಟೋದಕ್ಕ 13 1 13, 2 ಕ್ಯಾರಿ ಆಗುತ್ತೆ, 13 2 26. ಸೊ ಮೊದಲ 156 ಮನಿನ 12 ದಿನದ ಕಟ್ಟಿದ್ರ, ಕೊನೆಯ 60 ಮನಿನ 12 ದಿನದ ಕಟ್ಟಿದ್ರ. 12 + 12 24 ದಿನದಾಗ ಕೆಲಸ ಮುಗಿಸಿರ್ತಾರ. ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎ 216 ಮನಿನ 36 ದಿನದ ಕಟ್ತಾನಂದ್ರ ದಿನಕ್ಕೆ 6 ಮನಿ ಕಟ್ತಾನೆ ಅಂತ ಅರ್ಥ. ಬಿ 216 ಮನಿನ 54 ದಿನದ ಕಟ್ತಾನಂದ್ರ ದಿನಕ್ಕೆ 4 ಮನಿ ಕಟ್ತಾನೆ ಅಂತ ಅರ್ಥ. ಸಿ 216 ಮನಿನ 72 ದಿನದ ಕಟ್ತಾನಂದ್ರ ದಿನಕ್ಕೆ 3 ಮನಿ ಕಟ್ತಾನೆ ಅಂತ ಅರ್ಥ. ಇವಾಗ ಅವ್ರು 3 ಜನ ಸೇರಿ ಕೆಲಸ ಮಾಡಿರ್ತಾರ. ಇನ್ನೇನ್
ಕೆಲಸ ಮುಗಿದ್ ಬಿಡ್ತೈತೆ ಅನ್ನೋದ್ರಾಗ 8 ದಿನದ ಮೊದಲ ಎ ಬಿಡ್ತಾನ, 12 ದಿನದ ಮೊದಲ ಬಿ ಬಿಟ್ಟಿರ್ತಾನ. ಸೊ ಕೆಲಸಕ್ಕೆ ತೆಗೆದುಕೊಂಡ ಸಮಯ ಎಷ್ಟು ಅಂತ ನಮ್ಗೆ ಕೇಳಿದಾರೆ ಕ್ವಶನ್. ಇಲ್ಲಿ ನೋಡಿ, ಕೆಲಸ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಮುಗಿದಿದೆ, ಬಟ್ 8 ದಿನದ ಮೊದಲ ಸಿ ಬಿಟ್ಟಾನ, 12 ದಿನದ ಮೊದಲ ಬಿ ಬಿಟ್ಟಾನ. ಇಲ್ಲಿಂದ ಇಲ್ಲಿಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಇವ್ರು 3 ಜನ ಸೇರಿ ಕೆಲಸ ಮಾಡಿರ್ತಾರ. ಇಲ್ಲಿ ಬಿ ಬಿಟ್ಟಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಸಿ ಮಾತ್ರ ಕೆಲಸ, ಎ ಪ್ಲಸ್ ಸಿ ಮಾತ್ರ ಕೆಲಸ ಮಾಡ್ಬೇಕಾಗುತ್ತ. ಇಲ್ಲಿ ಸಿನು ಇಲ್ಲಿ ಏನು ಬಿಡೋದ್ರಿಂದ ಇಲ್ಲಿಂದ ಇಲ್ಲಿಗೆ ಸಿ ಮಾತ್ರ ಕೆಲಸ ಮಾಡ್ಬೇಕಾಗುತ್ತ. ಇಲ್ಲಿಂದ ಇಲ್ಲಿಗೆ ಒಟ್ಟೋರ ಸಮಯ ಎಷ್ಟು? 8 ದಿನನ ಸಿ ಮಾಡಿದ್ರೆ 1 ದಿನಕ್ಕೆ ಮೂರ್ ಕೆಲಸ ಮಾಡ್ತಾನ, 8 ದಿನಕ್ಕೆ 24 ಮನಿ ಕಟ್ಟಿದ. ಇಲ್ಲಿಂದ ಇಲ್ಲಿಗೆ ಎ ಮತ್ತು ಸಿ ಸೇರಿ ಕೆಲಸ ಮಾಡಿರ್ತಾರ. ಎ ಮತ್ತು ಸಿ ಸೇರಿ ಕೆಲಸ ಮಾಡಿದ್ರ 1 ದಿನಕ್ಕೆ 9 ಮನಿ ಕಟ್ತಾರ, 4 ದಿನಕ್ಕೆ 36 ಮನಿ ಕಟ್ಟಿದ್ದಾರೆ ಅಂತ ಅರ್ಥ. ಈ ಕೊನೆಯ 12 ದಿನ ಅವ್ರು ಕಟ್ಟಿರೋ ಮನೆಗಳ ಸಂಖ್ಯೆ 60. ಹಾಗಾದ್ರೆ ಇಲ್ಲಿ ಅವ್ರು ಕಟ್ಟಿರೋ ಮನೆಗಳ ಸಂಖ್ಯೆ ಎಷ್ಟು? 216 ಮೈನಸ್ 60 156. ಈ 156 ಮನಿನ 1 ದಿನಕ್ಕೆ ಇವ್ರು 13 ಮನೆ ಕಟ್ಟೋದಾದ್ರ 156 ಮನೆ ಕಟ್ಟೋದಕ್ಕೆ ತೆಗೆದುಕೊಂಡ ಸಮಯ 12 ದಿನ. ಇಲ್ಲಿಂದ ಇಲ್ಲಿಗೆ ಅವ್ರು ತೆಗೆದುಕೊಂಡ ಸಮಯ 12, ಇಲ್ಲಿಂದ ಇಲ್ಲಿಗೆ ಅವ್ರು ತೆಗೆದುಕೊಂಡ್ರ ಸಮಯ 12. ನಮ್ಗೆ ಆನ್ಸರ್ 24. ಹಿಂಗ ಮಾಡ್ಬೇಕಂತೇನಿಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹಿಂಗೆ ಹೇಳಿದೆ. ಇದಕ್ಕೊಂದು ಶಾರ್ಟ್ಕಟ್ ಮೆಥಡ್ ಐತಿ, ಹೇಳ್ತೀನಿ. ಎ 36 ದಿಂದ ಮುಗಿಸ್ತಾನ, ಬಿ 54 ದಿಂದ ಮುಗಿಸ್ತಾನ, ಮತ್ತು ಸಿ 72 ದಿಂದ ಮುಗಿಸ್ತಾನ. LCM 216, 36 216, 54 216, 72 216. ಒಟ್ಟು ಕೆಲಸ ಎಷ್ಟಿದೆ ನಮಗ? 216 ಐತಿ. ಎ 8 ದಿನ ಮೊದ್ಲ ಕೆಲಸ ಮುಗಿಕನೆ 8 ದಿನ ಮೊದ್ಲ ಬಿಟ್ಟಾನ. ನಾವು ಅಜ್ಯೂಮ್ ಮಾಡ್ಕೊಳ್ಳೋಣ 8 ದಿನನೂ ಮಾಡ್ಯಾನ ಅಂತ ಅಜ್ಯೂಮ್ ಮಾಡ್ಕೊಳ್ಳೋಣ. ಆ 8 ದಿನನೂ ಮಾಡಿದ್ರ ಅವ್ ಮಾಡ್ತಾ ಇದ್ದ ಕೆಲಸಗಳ ಸಂಖ್ಯೆ ಎಷ್ಟು? 8 48. ಸಿ ಅಲ್ಲ, ಬಿ 12 ದಿನ ಮೊದ್ಲ ಬಿಟ್ಟಾನ. ಆ 12 ದಿನನೂ ಬಿ ಕೆಲಸ ಮಾಡ್ಯಾನ ಅಂತ ನಾವು ಅಜ್ಯೂಮ್ ಮಾಡ್ಕೊಳ್ಳೋದಾದ್ರ ಆ 12 ದಿನ ಸಿ ಕಟ್ತಾ ಇದ್ದ ಮನೆಗಳ ಸಂಖ್ಯೆ ಎಷ್ಟು? 12 3 48. ಎ ಮತ್ತು ಬಿ 6 + 4 10, 10 + 3 13. ಇವ್ರು 1 ದಿನಕ್ಕೆ ಕಟ್ಟೋ ಮನೆಗಳ ಸಂಖ್ಯೆ ಎಷ್ಟು? 13. ಇವ ಎಲ್ಲವೂ ಮನೆಗಳನ್ನ ಕಟ್ಟೋದಕ್ಕೆ ಅವ್ರು ತೆಗೆದುಕೊಳ್ಳೋ ಸಮಯ 48 40 + 48 96, 12 312 ಮನಿ ಆಯ್ತು, /13. ಒಟ್ಟು ಮನೆಗಳ ಸಂಖ್ಯೆ ಇವಾಗ 312. 312 ಪ್ರತಿದಿನಕ್ಕೆ ಇವರು 13 ಮನೆ ಕಟ್ಟೋದಾದ್ರೆ 312 ಮನೆ ಕಟ್ಟೋದಕ್ಕೆ ಅವ್ರು ತೆಗೆದುಕೊಂಡ ಸಮಯ 13 26, 5 ಉಳಿತು, 13 4 52. ಅದೇ ಆನ್ಸರ್ ಬಂದಿರೋದು. ಸೊ ಈ ಶಾರ್ಟ್ಕಟ್ ಮೆಥಡ್ ಯೂಸ್
ಎ ಮತ್ತು ಬಿ ಕ್ರಮವಾಗಿ 30 ಮತ್ತು 36 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರು, ಆದರೆ ಕೆಲವು ದಿನಗಳ ನಂತರ ಎ ಹೊರಟು ಹೋದರು ಮತ್ತು ಬಿ ಉಳಿದ ಕೆಲಸವನ್ನು 25 ದಿನಗಳಲ್ಲಿ ಮುಗಿಸಿದರು. ಎ ಎಷ್ಟು ದಿನಗಳ ನಂತರ ಹೊರಟು ಹೋದರು ಅಂತ ಕೇಳಿದಾರ. ಎ ಒಂದ್ ಕೆಲಸ ಮಾಡೋದಕ್ಕೆ 30 ದಿನ ತಗೊಂತಾನ ಮತ್ತು ಬಿ ಅದೇ ಕೆಲಸ ಮಾಡೋದಕ್ಕೆ 36 ದಿನ ತಗೊಂತಾನ. ಅವ್ರಿಬ್ರು ಸೇರಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರ. ಆರ್ ಕೆಲಸ ಮುಗಿಕಿನ ಮೊದ್ಲ 25 ದಿನ ಮೊದ್ಲ ಎ ಹೊರಟು ಹೋಗ್ತಾನ. ಸೊ 25 ದಿನ ಬಿ ಒಬ್ಬನ ಮಾಡ್ತಾನ. ಎ ಎಷ್ಟು ದಿನ ಕೆಲಸ ಸ್ಟಾರ್ಟ್ ಮಾಡಿದ, ಎಷ್ಟು ದಿನದ ಆದ್ಮೇಲೆ ಹೊರಟು ಹೋದ್ನ ಅಂತ ಕೇಳಿದಾರೆ ಕ್ವಶನ್. ಎ 30 ಮುಗಿಸ್ತಾನ, ಅದೇ ಕೆಲಸನ ಬಿ 36 ಮುಗಿಸ್ತಾನ. LCM 180. ಎ 180 ಮನೆಗಳನ್ನ 30 ಕಟ್ತಾನಂದ್ರ ಪ್ರತಿದಿನಕ್ಕೆ 6 ಮನೆ ಕಟ್ತಾನ ಅಂತ ಅರ್ಥ. ಬಿ 180 ಮನಿನ 36 ಕಟ್ತಾನಂದ್ರ ಪ್ರತಿದಿನಕ್ಕೆ 5 ಮನೆ ಕಟ್ತಾನ ಅಂತ ಅರ್ಥ. ಇವ್ರಿಬ್ರು ಸೇರಿ ಕೆಲಸ ಮಾಡಿರ್ತಾರ. ಆದ್ರೆ ಎ ಒಂದಿಷ್ಟು ದಿನ ಆದ್ಮೇಲೆ ಹೊರಟು ಹೋಗ್ತಾನ. ಉಳಿದ ಕೆಲಸನ ಬಿ 25 ದಿನದಾಗ ಕಟ್ತಾನ. ಉಳಿದ ಕೆಲಸ ಎಷ್ಟು ಹಂಗಾರ ನಮಗೀಗ 25 ದಿನದಾಗ ಕಟ್ಟಾನ ಅಂದ್ಮೇಲೆ ಬಿ ಒಂದು ದಿನಕ್ಕೆ 5 ಮನೆ ಕಟ್ತಾನ. ಅಂದ್ರೆ 25 ದಿನಕ್ಕ 125 ಮನಿ ಕಟ್ಟಾನ ಅಂತ ಅರ್ಥ. 180ರಲ್ಲಿ 125 ಮನಿನ ಬಿ ಒಬ್ಬನ ಕಟ್ಟಿದಾನ, ಅದು ಉಳಿದ ಕೆಲಸ. ಎ ಮತ್ತು ಬಿ ಸೇರಿ 180ರಲ್ಲಿ ಎಷ್ಟು ಮನೆ ಕಟ್ಟಿರ್ತಾರ? 180 ಮೈನಸ್ 125 55 ಮನೆ ಕಟ್ಟಿರ್ತಾರ ಇಬ್ರು ಸೇರಿ. ಒಂದು ದಿನಕ್ಕ 6 + 5 11 ಮನೆ ಕಟ್ಟೋದಾದ್ರ 55 ಮನೆ ಕಟ್ಟೋದಕ್ಕೆ ಅವ್ರು ತೆಗೆದುಕೊಂಡ ಸಮಯ 5 ದಿನ. ಎ ಮತ್ತು ಬಿ ಸೇರಿ 5 ದಿನ ಕೆಲಸ ಮಾಡ್ತಾರೆ ಇಬ್ರು ಒಟ್ಟಿಗೆ ಸೇರಿ. 5 ದಿನ ಆದ್ಮೇಲೆ 5 ದಿನಕ್ಕೆ 55 ಮನೆ ಕಟ್ಟಿರ್ತಾರ. 5 ದಿನ ಆದ್ಮೇಲೆ ಎ ಬಿಟ್ಟು ಬಿಡ್ತಾನೆ ಕೆಲಸನ. ಬಿ ಒಬ್ನ ಉಳಿದ 125 ಕೆಲಸನ 25 ದಿನದ ಕಟ್ಟಿರ್ತಾನ. ಕ್ವಶನ್ ಏನ್ ಕೇಳ್ಯಾರ ಈಗ, ಎ ಎಷ್ಟು ದಿನಗಳ ನಂತರ ಹೊರಟು ಹೋದ? ಎ 5 ದಿನದ ನಂತರ ಹೊರಟು ಹೋಗಿರ್ತಾನೆ. ಮುಂದಿನ ಪ್ರಶ್ನೆ, ಎ ಬಿ ಮತ್ತು ಸಿ ಕ್ರಮವಾಗಿ 16, 32 ಮತ್ತು 48 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. ಅವರು ಒಟ್ಟಾಗಿ ಕೆಲಸವನ್ನು ಮಾಡಲು ಆರಂಭಿಸುತ್ತಾರೆ ಮತ್ತು ಬಿ ಕೆಲಸ ಮುಗಿಯುವ 8 ದಿನ ಮತ್ತು ಸಿ 6 ದಿನ ಮುಂಚೆ ಬಿಡುತ್ತಾರೆ. ಕೆಲಸಕ್ಕೆ ಬೇಕಾದ ಒಟ್ಟು ಸಮಯ ಎಷ್ಟು? ಓಕೆ, ಎ 16 ಮುಗಿಸ್ತಾನ, ಬಿ 32 ಮುಗಿಸ್ತಾನ ಮತ್ತು ಸಿ 48 ಮುಗಿಸ್ತಾನ. LCM 96. 16 96, 32 96, 48 96. 3 ಜನ ಕೆಲಸ ಸ್ಟಾರ್ಟ್ ಮಾಡಿರ್ತಾರ. ಒಟ್ಟು ಕೆಲಸ 96 ಇದೆ. ಬಿ ಕೊನೆಯ 8 ದಿನ ಕೆಲಸ ಮಾಡಿಲ್ಲ, ಮಾಡ್ಯಾನ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋದಾದ್ರೆ ಆ 8 ದಿನಕ್ಕ ಅವ ಎಷ್ಟು ಕೆಲಸ ಮಾಡಿರ್ತಾನ? 3 24 ಕೆಲಸ ಮಾಡಿರ್ತಾನೆ. ಇನ್ನು ಸಿ ಕೊನೆಯ 6 ದಿನ ಕೆಲಸ ಮಾಡಿದ್ದಾನ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದಾದ್ರೆ ಆ ಕೊನೆಯ 6 ದಿನ 12 ಮನೆ ಕಟ್ಟಿರ್ತಾನ. 6 2 12. ಒಂದು ದಿನಕ್ಕೆ ಇವ್ರು 3 ಜನ ಸೇರಿ ಕಟ್ಟೋ ಮನೆಗಳ ಸಂಖ್ಯೆ ಎಷ್ಟು? 6 + 3 9, 9 + 2 11. ಇದು ಒಟ್ಟು ಕೆಲಸ. ಇವು ಒಂದ್ ದಿನಕ್ಕೆ ಅವ್ರು ಕಟ್ಟೋ ಮನೆಗಳ ಒಂದು ದಿನಕ್ಕೆ ಅವ್ರು ಮಾಡೋ ಕೆಲಸದ ಸಂಖ್ಯೆ. ಒಟ್ಟು ಕೆಲಸ ಎಷ್ಟಾಯ್ತು? 132 ಆಯ್ತು. 132 ದಿನ 132 ಮನಿನ 11 ಕಟ್ತಿದಾರ ಅಂತಂದ್ರ 132 ಮನಿನ ಪ್ರತಿದಿನ 11 ಮನಿ ಕಟ್ತಾರ ಅಂದ್ರ 132 ಮನಿ ಕಟ್ಟೋದಕ್ಕೆ ಅವ್ರು ತೆಗೆದುಕೊಳ್ಳೋ ಸಮಯ 11 1 ಕ್ಯಾರಿ ಆಯ್ತು. 2 ಕ್ಯಾರಿ ಆಯ್ತು. 11 22. 12 ದಿನ ತಗೊಂಡಿರ್ತಾರ. ಮುಂದಿನ ಪ್ರಶ್ನೆ, ಇದನ್ನ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಎ 96 ಮನಿನ 16 ಕಟ್ತಾನಂದ್ರ ಪ್ರತಿದಿನಕ್ಕೆ 6 ಮನೆ ಕಟ್ತಾನ ಅಂತ ಅರ್ಥ. ಬಿ 96 ಮನಿನ 32 ಕಟ್ತಾನಂದ್ರ ಪ್ರತಿದಿನಕ್ಕೆ 3 ಮನೆ ಕಟ್ತಾನ ಅಂತ ಅರ್ಥ. ಸಿ 96 ಮನಿನ 42 ಕಟ್ತಾನಂದ್ರ ಪ್ರತಿದಿನಕ್ಕೆ 2 ಮನೆ ಕಟ್ತಾನೆ ಅಂತ ಅರ್ಥ. ಇಲ್ಲಿ ಕೊನೆಯ 8 ದಿನ ಬಿ ಕೆಲಸ ಮಾಡಲ್ಲ. ಒಂದ್ ವೇಳೆ ಕೆಲಸ ಮಾಡಿದಾನ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದಾದ್ರೆ ಕೊನೆಯ 8 ದಿನಕ್ಕೆ ಅವ 8 3 24 ಮನೆ ಕಟ್ತಿದ್ದ. ಕೊನೆಯ 6 ದಿನ ಸಿ ಕೆಲಸ ಮಾಡಿರೋದಲ್ಲ, ಮಾಡಿದ್ದಾನ ಅಂತ ಏನೋ ಅಸ್ಯೂಮ್ ಮಾಡ್ಕೊಳ್ಳೋದಾದ್ರೆ ಕೊನೆಯ 6 ದಿನಕ್ಕೆ ಅವ 12 ಮನೆ ಕಟ್ಟಿರ್ತಿದ್ದ. ಇವ್ರು 3 ಜನ ಸೇರಿ ಒಂದ್ ದಿನಕ್ಕೆ 11 ಮನಿ ಕಟ್ತಾರ. ಒಟ್ಟು ಕೆಲಸ ಇವಾಗ 132 ಆಗೈತಿ. ಒಂದ್ ದಿನಕ್ಕೆ 11 ಮನಿ ಕಟ್ಟೋದಾದ್ರ 132 ಮನಿ ಕಟ್ಟೋದಕ್ಕೆ ಅವ್ರು ತೆಗೆದುಕೊಳ್ಳೋ ದಿನಗಳ ಸಂಖ್ಯೆ 112. ಮುಂದಿನ ಕ್ವಶನ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ಟೈಪ್ ಕ್ವಶನ್ಸ್ಗಳನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ರೆ ಕಾಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ವಶನ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು.